मनसि प्रतिष्ठिता मनो मे वाचि प्रतिष्ठितम् आविराविर्वेदि वेदस्य महाणीस्तः श्रुतं मे मा प्रहासीः अनेनाधीतेन अहोरात्रान् सन्दधामि कृतं वदिष्यामि सत्यं वदिष्यामि तन्मामवतु तद्वत्कारमवतु अवतु माम् अवतु वक्तारम् अवतु वक्तारम् ओम शांति शांति शांति। महाराज युधिष्ठिर महाराज युधिष्ठिर महाराज ನನಗೆ ಸಹಾಯ ಮಾಡಿ. ನಾನು ಅರಣಿ ಮತ್ತು ಮಂಥನ ಕಡ್ಡಿಯನ್ನು ಒಂದು ಮರದ ಕೊಂಬೆ ಮೇಲಿಟ್ಟಿದ್ದೆ. ಅಚಾನಕ್ಕಾಗಿ ಅಲ್ಲಿಗೆ ಒಂದು ಜಿಂಕೆ ಬಂದು ತನ್ನ ಶರೀರವನ್ನ ಆ ಮರಕ್ಕೆ ಉಜ್ಜತೊಡಗಿತು. ಆದರೆ ದೌರ್ಭಾಗ್ಯದಿಂದ ನನ್ನ ಅರಣಿ ಮತ್ತು ಮಂಥನ ಕಡ್ಡಿ ಅದರ ಕೊಂಬಿನಲ್ಲಿ ಸಿಕ್ಕಿಕೊಂಡಿತು. ನಾನು ಏನಾದರೂ ಮಾಡುವ ಮುನ್ನವೇ ಆ ಜಿಂಕೆಯು ಆಶ್ರಮದಿಂದ ಓಡಿ ಹೋಯಿತು. ಒಂದು ವೇಳೆ ನನ್ನ ಅರಣಿ ಮತ್ತು ಮಂಥನ ಕಡ್ಡಿ ನನಗೆ ಸಿಗದಿದ್ದರೆ ನಾನು ಅಗ್ನಿಹೋತ್ರ ಮಾಡಲಾಗುವುದಿಲ್ಲ. ಹೀಗಾಗಿ ವೀರ ಪಾಂಡವರೇ, ನಾನು ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಆ ಜಿಂಕೆಯ ಕಾಲುಗಳ ಗುರುತಿನ ಆಧಾರದ ಮೇಲೆ ನನ್ನ ಅರಣಿ ಮತ್ತು ಮಂಥನ ಕಡ್ಡಿಯನ್ನು ಮತ್ತೆ ನನಗೆ ತಂದುಕೊಡಿ. ಅರಣಿ ಹಾಗೂ ಮಂಥನ ಕಡ್ಡಿ ಯಜ್ಞದ 2 ಉಪಕರಣಗಳು. ಮಂಥನ ಕಡ್ಡಿಯನ್ನು ಅರಣಿಯಲ್ಲಿ ಮೊಸರಿನಂತೆ ಕಡೆದಾಗ ಕಡ್ಡಿಯ ಘರ್ಷಣೆಯಿಂದ ಅಗ್ನಿ ಉತ್ಪನ್ನವಾಗುತ್ತದೆ. ಅಗ್ನಿಯನ್ನು ಉತ್ಪನ್ನ ಮಾಡುವ ಈ ಪ್ರಾಚೀನ ಪದ್ಧತಿ ಬ್ರಾಹ್ಮಣರಿಗೆ ಬಹಳ ಮಹತ್ವಪೂರ್ಣವಾಗಿತ್ತು. ಹೀಗಾಗಿ ಆ ಬ್ರಾಹ್ಮಣನ ಅರಣಿ ಮತ್ತು ಮಂಥನ ಕಡ್ಡಿಯನ್ನು ಹುಡುಕಲು 5 ಜನ ಪಾಂಡವರು ಆ ಜಿಂಕೆಯ ಹಿಂದೆ ಓಡಿದರು. ಬಹಳಷ್ಟು ಪ್ರಯತ್ನಪಟ್ಟರೂ ಆ ಜಿಂಕೆ ಅವರ ಕೈಗೆ ಸಿಗಲಿಲ್ಲ. ಅವರು ಸುಸ್ತಾಗಿ ಹಸಿವು ಬಾಯಾರಿಕೆಯಿಂದ ಕಾಡಿನಲ್ಲಿ ಒಂದು ಆಲದ ಮರದಡಿ ಬಂದು ಕುಳಿತರು. ರಾಜನ್, ಇದೆಂತಹ ಧರ್ಮ ಸಂಕಟ! ಯಾರ ಕೈಯಲ್ಲಿ ಇಂದು ಧರ್ಮ ಹಾಗೂ ಅರ್ಥದ ನಾಶವಾಗಲಿಲ್ವೋ, ಇಂದು ಅದೇ ಪಾಂಡವರು ಒಬ್ಬ ಬ್ರಾಹ್ಮಣನ ಅರಣಿ ಹಾಗೂ ಮಂಥನ ಕಡ್ಡಿ ತಂದುಕೊಡಕ್ಕಾಗಲಿಲ್ಲ. ನಕುಲ ಹಿಂದೆ ಮಾಡಿದ ಪಾಪ ಹಾಗೂ ಪುಣ್ಯವೇ ಸುಖ ಹಾಗೂ ದುಃಖದ ರೂಪದಲ್ಲಿ ನಮ್ಮ ಮುಂದೆ ಬರುತ್ತೆ. ದ್ರೌಪದಿಯನ್ನು ದಾಸಿಯಂತೆ ಎಳೆದು ತಂದನಲ್ಲ, ಅದೇ ಸಮಯದಲ್ಲಿ ಆ ದುಶ್ಯಾಸನನನ್ನು ಎಲ್ಲರೆದುರು ನಾನು ವಧೆ ಮಾಡಿದ್ದರೆ ನಾವೆಲ್ಲರೂ ಇಂದು ಈ ಧರ್ಮ ಸಂಕಟದಲ್ಲಿ ಬೀಳ್ತಿರಲಿಲ್ಲ. ರಾಜನ್, ಮೂಳೆಗಳನ್ನು ಮುರಿಯುವಂತ ಕರ್ಣನ ಕಠೋರ ವಚನಗಳನ್ನು ಕೇಳಿಯೂ ನಾನು ಸುಮ್ಮನಿದ್ದೆ. ಹೀಗಾಗಿ ನಾವು ಧರ್ಮ ಸಂಕಟದಲ್ಲಿ ಬಿದ್ದಿದ್ದೇವೆ. ರಾಜನ್, ಯಾವಾಗ ಶಕುನಿ ನಿಮ್ಮನ್ನು ಗೆದ್ದನೋ ಅದೇ ಸಮಯದಲ್ಲಿ ನಾನು ಅವನನ್ನು ಕೊಂದಿದ್ದರೆ ಇಂದು ನಾವು ಈ ಧರ್ಮ ಸಂಕಟದಲ್ಲಿ ಬೀಳುತ್ತಿರಲಿಲ್ಲ. ಇದು ಆಕ್ರೋಶವನ್ನು ವ್ಯಕ್ತಪಡಿಸುವಂತಹ ಸಮಯ ಅಲ್ಲ. ನಕುಲ, ಯಾವುದಾದ್ರೂ ಮರನ ಹತ್ತಿ 4 ದಿಕ್ಕಲ್ಲೂ ನೋಡು, ನಮಗೆ ನೀರು ಕಾಣಿಸಬಹುದು. ಬಾಯಾರಿಕೆಯಿಂದ ನಮಗೆ ಕಷ್ಟ ಆಗ್ತಾ ಇದೆ. ಸರಿ ಅಣ್ಣ. ಅಣ್ಣನ ಆಜ್ಞೆಯನ್ನು ನಿರ್ವಹಿಸಿ ನಕುಲನು ಒಂದು ಮರವನ್ನು ಏರಿದ. ಅಣ್ಣ, ನಾನು ದೂರದಲ್ಲಿ ಹಲವಾರು ಮರಗಳನ್ನ ಕಾಣ್ತಿದ್ದೀನಿ. ಅವು ನೀರಿನ ಬಳಿಯಷ್ಟೇ ಬೆಳೆಯುವಂತವು. ಅಲ್ಲಿ ನಾನು ಕೊಕ್ಕರೆಗಳ ಧ್ವನಿಯನ್ನು ಕೇಳ್ತಿರುವೆ. ನಿಸ್ಸಂದೇಹವಾಗಿ ಹತ್ತಿರದಲ್ಲೇ ಒಂದು ಸರೋವರವಿದೆ. ಹಾಗಾದ್ರೆ ಬೇಗ ಹೋಗಿ ಬತ್ತಳಿಕೆಗಳಲ್ಲಿ ನೀರು ತಗೊಂಡು ಬಾ. ಕೈಯಲ್ಲಿ ಬತ್ತಳಿಕೆಗಳನ್ನು ಹಿಡಿದು ನಕುಲನು ಓಡುತ್ತಾ ದೂರದ ಒಂದು ಸರೋವರದ ಬಳಿ ಹೋದ. ನನ್ನ ಅನುಮಾನ ಸರಿಯಾಗಿತ್ತು. ಮೊದಲು ನಾನು ನೀರು ಕುಡಿದು ನಂತರ ಬತ್ತಳಿಕೆಗಳಲ್ಲಿ ನೀರು ತುಂಬಿಸ್ಕೊಡ್ತೀನಿ. ನಿಲ್ಲು ಮಾದ್ರಿ ಕುಮಾರ ನಕುಲ. ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರ ನೀಡು. ನಂತರ ನೀರು ಕುಡಿ ಹಾಗೂ ತಗೊಂಡು ಹೋಗು. ಯಾರು ನೀನು? ನಾನು ಈ ಜಲದ ಸ್ವಾಮಿಯಾಗಿದ್ದೇನೆ. ಒಂದು ವೇಳೆ ನೀನು ನನ್ನ ಪ್ರಶ್ನೆಗಳಿಗೆ ಉತ್ತರಿಸದೆ ನೀರು ಕುಡಿಯುವಂತಹ ಸಾಹಸ ಮಾಡಿದರೆ ಆ ಕ್ಷಣವೇ ನೀನು ಮೃತ್ಯುವನ್ನ ಹೊಂದುವೆ. ಮೊದಲು ನಾನು ಬಾಯಾರಿಕೆ ನೀಗಿಸ್ಕೋತೀನಿ, ನಂತರ ನೋಡ್ತೀನಿ ಯಾರು ಮೃತ್ಯುವನ್ನ ಹೊಂತಾರೆ ಅಂತ.
ಆತುರ ಬೇಡ ನಕುಲ. ಸಹದೇವ, ನಕುಲ ಹೋಗಿ ತುಂಬಾ ಸಮಯ ಆಯ್ತು. ಇಷ್ಟೊತ್ತಿಗೆ ಬರಬೇಕಾಗಿತ್ತು. ನೀನೀಗ್ಲೇ ಹೋಗಿ ನಕುಲನ್ನ ಕರ್ಕೊಂಡ್ ಬಾ. ಸರಿ ಅಣ್ಣ. ಹೋಗು. ನಕುಲ, ನಕುಲ, ನೀನ್ ಎಲ್ಲಿದೀಯಾ? ನಕುಲ, ನಕುಲ, ಏನಾಯ್ತು ನಿನಗೆ? ಎದ್ದೇಳು ನಕುಲ. ಮೊದಲು 2 ಬೊಕ್ಸ ನೀರು ಕುಡಿತೀನಿ, ನಂತರ ನಕುಲನ್ನ ಎಬ್ಬಿಸ್ತೀನಿ. ಬಹುಶಃ ಬಾಯಾರಿಕೆಯಿಂದ ನೀರು ಕುಡಿಯೋದಕ್ಕೆ ಮುನ್ನವೇ ಎಚ್ಚರ ತಪ್ಪಿ ಬಿದ್ದಿರಬಹುದು. ನಿಲ್ಲು. ಒಂದು ವೇಳೆ ನೀನು ನನ್ನ ಪ್ರಶ್ನೆಗಳಿಗೆ ಉತ್ತರಿಸದೆ ನೀರು ಕುಡಿಯೋ ಸಾಹಸ ಮಾಡಿದರೆ ಆ ಕ್ಷಣದಲ್ಲೇ ನೀನು ಕೂಡ ಮೃತ್ಯುವನ್ನ ಹೊಂದುವೆ. ಹಾಗಾದ್ರೆ ನೀ ನನ್ನ ತಮ್ಮನ ಕೊಂದಿದ್ದ? ಉತ್ತರ ನೀಡದಿದ್ರೆ ಪ್ರಶ್ನೆಯೇ ಹತ್ಯೆಯನ್ನ ಮಾಡುತ್ತೆ ಸಹದೇವ. ಮೃತ್ಯು ಹಾಗೂ ಅಮೃತ್ಯುವಿನ ನಡುವೆ ಪ್ರಶ್ನೆಗಳ ಸವಾಲು ನಿಂತಿದೆ. ನನ್ನ ಪ್ರಶ್ನೆಗಳಿಗೆ ಉತ್ತರಿಸು, ನೀನು ಆಗ ಮೃತ್ಯುವಿನಿಂದ ಪಾರಾಗ್ತೀಯ. ನನಗೆ ಗೊತ್ತಿಲ್ಲ ನೀನ್ ಯಾರು ಅಂತ ವಂಚಕ. ಆದ್ರೆ ಮೊದಲು ನನ್ನ ಬಾಯಾರಿಕೆಯನ್ನ ನೀಗಿಸ್ಕೊತೀನಿ, ನಂತರ ನಾನಿನ್ನ ಸವಾಲನ್ನ ಸ್ವೀಕರಿಸ್ತೀನಿ. ಆತುರ ಬೇಡ ಸಹದೇವ, ಸಮಯ ಯಾರಿಗೂ ಕೂಡ ಕಾಯೋದಿಲ್ಲ. ನಕುಲ, ಸಹದೇವ, ನಕುಲ, ಸಹದೇವ, ಸಹದೇವ, ನಕುಲ, ನಿಮ್ಮಿಬ್ಬರಿಗೇನಾಯ್ತು? ಯಾರು ನನ್ನ ತಮ್ಮಂದಿರೊಡನೆ ಈ ಮೋಸ ಮಾಡಿದ್ದಾರೋ ಅವನು ಮುಂದೆ ಬರಲಿ. ಕುಂತಿ ನಂದನ, ನೀನು ಕೂಡ ನಿನ್ನ ತಮ್ಮಂದಿರ ಹಾಗೆ ಸಾಯೋಕೆ ಬಯಸ್ತೀಯ? ನನ್ನ ಪ್ರಶ್ನೆಗಳಿಗೆ ಉತ್ತರ ನೀಡದೆ ನೀನು ಈ ಸರೋವರದಲ್ಲಿ ನೀರು ಕುಡಿಯೋದಕ್ಕಾಗಲ್ಲ. ನೀನು ಯಾರೇ ಆಗಿರು, ಧೈರ್ಯವಿದ್ದರೆ ನನ್ನ ಮುಂದೆ ಬಂದು ನಿಲ್ಲು. ಶಬ್ದಗಳ ಮೇಲೆ ಬಾಣ ಬಿಡಬಲ್ಲವ ನೀನು ನನ್ನನ್ನ ಮುಂದೆ ಬರೋದಕ್ಕೆ ಸವಾಲ್ ಹಾಕ್ತಾ ಇದೆಯಾ? ಪಾರ್ಥ, ಈ ನಿರ್ದೋಷ ಪ್ರಾಣಿಗಳ ಮೇಲೆ ಆಘಾತ ಮಾಡುವುದರಿಂದ ನಿನಗೇನು ಲಾಭ? ನನ್ನ ಪ್ರಶ್ನೆಗಳನ್ನು ಉತ್ತರಿಸು, ನಂತರ ನೀರು ಕುಡಿ. ಒಂದು ವೇಳೆ ನನ್ನ ಪ್ರಶ್ನೆಗಳನ್ನು ಉತ್ತರಿಸದೆ ನೀನು ನೀರು ಕುಡಿಯೋ ಸಾಹಸ ಮಾಡಿದರೆ ನೀನು ಕೂಡ ಆ ತಕ್ಷಣವೇ ಮೃತ್ಯುವನ್ನ ಹೊಂದುವೆ. ತಡೆ ಮಾಯಾವಿ, ಮೊದಲು ಬಾಯಾರಿಕೆಯನ್ನು ನೀಗಿಸಿಕೊಳ್ಳುತ್ತೇನೆ, ನಂತರ ನಿನ್ನನ್ನು ನೋಡುತ್ತೇನೆ. ಭೀಮ, ಸಹದೇವ ಮತ್ತು ಅರ್ಜುನ ನೀರು ತರಲು ಹೋಗಿ ತುಂಬಾ ಸಮಯ ಆಯ್ತು. ಈಗ ನೀನು ಹೋಗಿ ನೋಡು ಅವ್ರು ಯಾಕಿನ್ನೂ ಬಂದಿಲ್ಲ ಅಂತ. ಸ್ವಲ್ಪ ಸಮಯದ ನಂತರ ಭೀಮನು ಸಹ ಅಮಿತ ತೇಜಸ್ವಿ ಯಕ್ಷನ ಮುಂದೆ ನಿಂತಿದ್ದ. ಇವತ್ತು ನಿನ್ನ ಜೊತೆ ಹೋರಾಡಲೇಬೇಕು ರಾಕ್ಷಸ. ಮೊದಲು ಸ್ವಲ್ಪ ನೀರನ್ನು ಕುಡಿಯುತ್ತೇನೆ. ಸ್ವಲ್ಪ ಸಮಯದ ನಂತರ ಪುರುಷರತ್ನ ಮಹಾಬಾಹು ರಾಜ ಯುಧಿಷ್ಠಿರನು ಮನುಷ್ಯರ ಧ್ವನಿಯೂ ಕೇಳಿಸಿದ ಆ ಭಯಂಕರ ದಟ್ಟವಾದ ಕಾಡನ್ನು ಪ್ರವೇಶಿಸಿದ. ಮಹಾಬಾಹು ಭೀಮ, ನೀನು ಪ್ರತಿಜ್ಞೆ ಮಾಡಿದ್ದೆ, ನಾನು ಯುದ್ಧದಲ್ಲಿ ನನ್ನ ಗದೆಯಿಂದ ದುರ್ಯೋಧನನ 2 ತೊಡೆಗಳನ್ನ ಮುರಿಯುತ್ತೇನೆ ಅಂತ. ಇಂದು ನೀನು ಹೀಗೆ ಬಿದ್ದಿರುವುದರಿಂದ
ಆ ನಿನ್ನ ಮಾತು ವ್ಯರ್ಥ ಆಯ್ತು ಅನ್ನಿಸ್ತಾ ಇದೆ. ಸಾಧಾರಣ ಮನುಷ್ಯರ ಪ್ರತಿಜ್ಞೆಗಳು ಸುಳ್ಳಾಗಬಹುದು ಭೀಮ, ಆದರೆ ನಿಮ್ಮಗಳ ಕುರಿತು ಭವಿಷ್ಯವಾಣಿ ಏನು ನುಡಿದಿತ್ತೋ ಅದು ಹೇಗೆ ಸುಳ್ಳಾಗುತ್ತದೆ? ಈ ವೀರರನ್ನ ಯಾರು ಕೆಳಗೆ ಬೆಳೆಸಿದ್ದು? ಇವರ ಶರೀರದ ಮೇಲೆ ಅಸ್ತ್ರಶಸ್ತ್ರಗಳ ಯಾವ ಗಾಯವೂ ಕಾಣಿಸುತ್ತಿಲ್ಲ. ಈ ಜಾಗದಲ್ಲಿ ಬೇರಾರದು ಹೆಜ್ಜೆ ಗುರುತು ಕಾಣಿಸುತ್ತಿಲ್ಲ. ದುರ್ಯೋಧನ ಯಾವುದಾದರೂ ಷಡ್ಯಂತ್ರ ರಚಿಸಿರಬಹುದು, ಅಥವಾ ಗಾಂಧಾರ ರಾಜ ಶಕುನಿ ಆಯು ಪೂರ್ಣವಾದ ಮೇಲೆ ಎಲ್ಲರನ್ನ ಕೊಲ್ಲುವಂಥ ಯಮರಾಜನ್ನ ಹೊರತುಪಡಿಸಿ ಈ ವೀರರನ್ನ ಯಾರು ಎದುರಿಸಬಲ್ಲರು? ಮೊದಲು ಸ್ವಲ್ಪ ನೀರು ಕುಡಿತೀನಿ, ನಂತರ ಈ ರಹಸ್ಯನ ಕಂಡು ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮಹಾರಾಜ ಯುಧಿಷ್ಠಿರ, ನಿನ್ನ 4 ಸಹೋದರರನ್ನು ನಾನೇ ಯಮಲೋಕಕ್ಕೆ ಕಳಿಸಿದ್ದು. ಒಂದು ವೇಳೆ ನನ್ನ ಪ್ರಶ್ನೆಗಳಿಗೆ ಉತ್ತರಿಸದೆ ನೀನು ಕೂಡ ನೀರು ಕುಡಿಯೋ ಪ್ರಯತ್ನ ಮಾಡಿದರೆ ಆಗ ನೀನು ಯಮಲೋಕದ 5ನೇ ಅತಿಥಿಯಾಗ್ತೀಯ. ದೊಡ್ಡ ದೊಡ್ಡ ಯುದ್ಧದಲ್ಲಿ ಯೋಧರನ್ನು ದೇವತೆಗಳು, ಗಂಧರ್ವರು, ಅಸುರರು ಹಾಗೂ ರಾಕ್ಷಸರು ಗೆಲ್ಲಲು ಸಾಧ್ಯವಿಲ್ಲ. ಅಂತಹ ವೀರರನ್ನು ಕೆಳಗೆ ಬೀಳುವಂತೆ ಮಾಡಿದ ನೀನು ಯಾರು? ನಾನು ಯಕ್ಷ. ರಾಜನ್, ನಾನು ನಿನ್ನ ಸಹೋದರರನ್ನ ಬಹಳಷ್ಟು ತಡೆದೆ, ಆದ್ರೆ ಅವರು ನನ್ನ ಮಾತು ಕೇಳಲಿಲ್ಲ. ಹೀಗಾಗಿ ಮೃತ್ಯುವನ್ನ ಪಡೆದುಕೊಂಡ್ರು. ಯಕ್ಷ ದೇವತೆ, ನಾನು ನಿನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ನೀರನ್ನು ಕುಡಿಯುವುದಿಲ್ಲ. ನೀನು ನನ್ನನ್ನು ಪ್ರಶ್ನಿಸಬಹುದು. ನಾನು ಯಾರು ಅಂತ ಹೇಳು. ನರೇಂದ್ರ, ಈ ಪ್ರಶ್ನೆನ ಯುಧಿಷ್ಠಿರ ಎಂದೂ ಕೇಳಿರ್ಲಿಲ್ಲ. ಯಕ್ಷನು ತಪ್ಪು ಸಂಭಾಷಣೆ ಹೇಳ್ತಿದ್ದಾನೆ. ಇವನು ಬೇಕು ಅಂತ ರೀತಿ ಮಾಡ್ತಿದ್ದಾನ? ಇವರಿಬ್ರು ತಮ್ಮ ಗಲಾಟೆಯನ್ನ ರಂಗಮಂಚದ ಮೇಲೆ ಯಾಕೆ ಮಾಡ್ತಿದ್ದಾರೆ? ಏನಾದ್ರೂ ಹೇಳು, ಏನಾದ್ರೂ ಹೇಳು ಯುಧಿಷ್ಠಿರ, ಏನಾದ್ರೂ ಹೇಳು. ನೀನು ಈ ಶರೀರವಲ್ಲ, ಇಂದ್ರಿಯವಲ್ಲ, ಮನಸ್ಸಲ್ಲ, ಬುದ್ಧಿಯಲ್ಲ. ನೀನು ಶುದ್ಧ ಚೇತನವಾಗಿರುವೆ. ಆ ಚೇತನವು ಸರ್ವಸಾಕ್ಷಿಯಾಗಿದೆ. ಇವನು ಅಷ್ಟಾವಕ್ರನ ಸಂವಾದ ಹೇಳ್ತಿದ್ದಾನೆ. ಹೇಳಿ ಬಿಡು. ಎಲ್ಲಿವರೆಗೂ ಯಕ್ಷನು ಪ್ರಶ್ನೆವರೆಗೂ ಹಿಂದಿರುಗೋದಿಲ್ವೋ ಏನ್ ಬೇಕಾದ್ರೂ ಹೇಳಿ. ಜೀವನದ ಉದ್ದೇಶವೇನು? ಜೀವನದ ಉದ್ದೇಶ ಆ ಚೇತನವನ್ನು ತಿಳಿಯುವುದಾಗಿದೆ. ಅದು ಜನ್ಮ ಹಾಗೂ ಮರಣದ ಬಂಧನದಿಂದ ಮುಕ್ತವಾಗಿದೆ. ಅದನ್ನ ತಿಳಿಯೋದೇ ಮೋಕ್ಷವಾಗಿದೆ. ಶಭಾಷ್ ಯುಧಿಷ್ಠಿರ. ಜನ್ಮದ ಕಾರಣವೇನು? ಅತೃಪ್ತ ವಾಸನೆಗಳು, ಕಾಮನೆ ಹಾಗೂ ಕರ್ಮಫಲ ಇದೇ ಜನ್ಮಕ್ಕೆ ಕಾರಣವಾಗಿದೆ. ಜನ್ಮ ಹಾಗೂ ಮರಣದಿಂದ ಯಾರು ಮುಕ್ತರು? ಯಾರು ಸ್ವಯಂ ಆ ಆತ್ಮನನ್ನು ತಿಳಿದಿದ್ದಾನೋ ಅವನು ಜನ್ಮ ಹಾಗೂ ಮರಣದಿಂದ ಮುಕ್ತನಾಗುತ್ತಾನೆ. ವಾಸನ ಹಾಗೂ ಜನ್ಮದ ಸಂಬಂಧವೇನು? ಹೇಗೆ ವಾಸನೆಯೋ ಹಾಗೆ ಜನ್ಮ. ಒಂದು ವೇಳೆ ವಾಸನೆಗಳು ಪಶುವಂತಿದ್ದರೆ ಆಗ ಪಶು ಯೋನಿಯಲ್ಲಿ ಜನ್ಮ. ಒಂದು ವೇಳೆ ವಾಸನೆಗಳು ಮನುಷ್ಯನಂತಿದ್ದರೆ ಆಗ ಮನುಷ್ಯ ಯೋನಿಯಲ್ಲಿ ಜನ್ಮ. ಇವ್ರನ್ನ ನಿಲ್ಸು ಸೂತ್ರಧಾರ, ಇವ್ರನ್ನ ನಿಲ್ಸು. ಸಂಸಾರದಲ್ಲಿ ದುಃಖವೇಕೆ? ಲೋಭ, ಸ್ವಾರ್ಥ ಹಾಗೂ ಭಯವು ಸಂಸಾರದ ದುಃಖಕ್ಕೆ ಕಾರಣ. ಹಾಗಾದ್ರೆ ಈಶ್ವರನು ದುಃಖದ ರಚನೆ ಯಾಕೆ ಮಾಡ್ದ? ಈಶ್ವರ ಪ್ರಪಂಚದ ರಚನೆ ಮಾಡ್ದ, ಆದರೆ ಮನುಷ್ಯ ತನ್ನ ವಿಚಾರ ಹಾಗೂ ಕರ್ಮಗಳಿಂದ ದುಃಖ ಹಾಗೂ ಸುಖದ ರಚನೆ ಮಾಡ್ದ. ವಾಹ್, ಎಂತ ಉತ್ತರ ನೀಡಿದ. ಈಶ್ವರ ಇದ್ದಾನ? ಯಾರವನು? ಅವನ ರೂಪ ಯಾವುದು? ಅವನು ಸ್ತ್ರೀಯೋ ಪುರುಷನೋ? ಸೂತ್ರಧಾರ, ಈ ಯಕ್ಷ ಇವತ್ತು ಯುಧಿಷ್ಠಿರನನ್ನ ಸೋಲ್ಸೇ ತೀರ್ತಾನೆ. ಹೇಗಾದ್ರೂ ಮಾಡಿ ಅವನ್ನಾದ್ರೂ ಇಲ್ಲ ನಾಟಕನಾದ್ರೂ ತಡಿ. ಯಕ್ಷ, ಕಾರಣವಿಲ್ಲದೆ ಕಾರ್ಯವಿಲ್ಲ. ಈ ಪ್ರಪಂಚವು ಆ ಕಾರಣದ ಅಸ್ತಿತ್ವದ ಪ್ರಮಾಣವಾಗಿದೆ. ನೀನಿದ್ಯಾ, ಹಾಗಾಗಿ ಅವನು ಇದ್ದಾನೆ. ಆ ಮಹಾನ್ ಕಾರಣವನ್ನ ಅಧ್ಯಾತ್ಮದಲ್ಲಿ ಈಶ್ವರ ಅಂತ ಕರೀತಾರೆ. ಅವನು ಸ್ತ್ರೀಯಲ್ಲ, ಪುರುಷನಲ್ಲ. ಅವನ ಸ್ವರೂಪವೇನು? ಅವನು ಸಚ್ಚಿತ್ತ ಆನಂದ. ಆ ನಿರಾಕಾರನೇ ಎಲ್ಲ ಆಕಾರಗಳಲ್ಲಿ ವ್ಯಕ್ತನಾಗುತ್ತಾನೆ. ಆ ನಿರಾಕಾರನು ಸ್ವಯಂ ಏನು ಮಾಡ್ತಾನೆ? ಆ ಈಶ್ವರ ಪ್ರಪಂಚದ ರಚನೆ, ಪಾಲನೆ ಹಾಗೂ ಸಂಹಾರ ಮಾಡ್ತಾನೆ. ಒಂದು ವೇಳೆ ಈಶ್ವರನು ಸಂಸಾರದ ರಚನೆ ಮಾಡಿದ್ದರೆ
ಆ ಈಶ್ವರನನ್ನ ರಚನೆ ಮಾಡಿದ್ದು ಯಾರು? ಅವನು ಅಜನ್ಮ, ಅಮೃತ ಹಾಗೂ ಅಕಾರಣನಾಗಿದ್ದಾನೆ. ಭಾಗ್ಯ ಅಂದರೇನು? ಪ್ರತಿ ಕರ್ಮವು ಪ್ರತಿ ಕಾರ್ಯದ ಪರಿಣಾಮವಾಗಿದೆ. ಪರಿಣಾಮ ಒಳ್ಳೆದಾದ್ರೂ ಆಗ್ಬೋದು, ಕೆಟ್ಟದಾದ್ರೂ ಆಗ್ಬೋದು. ಈ ಪರಿಣಾಮವೇ ಭಾಗ್ಯವಾಗಿದೆ. ಇಂದಿನ ಪ್ರಯತ್ನವೇ ನಾಳೆಯ ಭಾಗ್ಯವಾಗಿದೆ. ಸುಖ ಹಾಗೂ ಶಾಂತಿಯ ರಹಸ್ಯವೇನು? ಸತ್ಯ, ಸದಾಚಾರ, ಪ್ರೇಮ ಹಾಗೂ ಕ್ಷಮೆ ಸುಖದ ಕಾರಣವಾಗಿದೆ. ಅಸತ್ಯ, ಅನಾಚಾರ, ದ್ವೇಷ ಹಾಗೂ ಕ್ರೋಧದ ತ್ಯಾಗವು ಶಾಂತಿಯ ಮಾರ್ಗವಾಗಿದೆ. ಚಿತ್ತದ ಮೇಲೆ ನಿಯಂತ್ರಣವನ್ನ ಹೇಗೆ ಮಾಡಬಹುದು? ಇಚ್ಛೆಗಳು, ಕಾಮನೆಗಳು ಚಿತ್ತದಲ್ಲಿ ಉದ್ವೇಗವನ್ನು ಉಂಟು ಮಾಡುತ್ತೆ. ಇಚ್ಛೆಗಳ ಮೇಲೆ ವಿಜಯವೇ ಚಿತ್ತದ ಮೇಲಿನ ವಿಜಯ. ಸೂತ್ರಧಾರ, ಪರದೆ ಹೇಳೋಣ. ಬೇಡ ಯುಧಿಷ್ಠಿರ, ಇಂದು ಗೊತ್ತಿಲ್ಲದೆ ಮನುಷ್ಯನ ಮನಸ್ಸಿನಲ್ಲಿರೋ ಪರದೆಯನ್ನ ಎತ್ತುತ್ತಿದ್ದಾನೆ. ನಿಜವಾದ ಪ್ರೇಮವೆಂದರೆ ಸ್ವಯಂ ಅನ್ನು ಎಲ್ಲರಲ್ಲಿ ನೋಡುವುದೇ ನಿಜವಾದ ಪ್ರೇಮ. ಸ್ವಯಂ ಅನ್ನು ಸರ್ವವ್ಯಾಪಿಯಾಗಿ ನೋಡುವುದೇ ನಿಜವಾದ ಪ್ರೇಮ. ಸ್ವಯಂ ಅನ್ನು ಎಲ್ಲರೊಡನೆ ಒಂದಾಗಿ ನೋಡುವುದೇ ನಿಜವಾದ ಪ್ರೇಮ. ಹಾಗಾದ್ರೆ ಮನುಷ್ಯ ಯಾಕೆ ಎಲ್ಲರನ್ನು ಪ್ರೇಮಿಸಲ್ಲ? ಯಾರು ಸ್ವಯಂ ಅನ್ನು ಎಲ್ಲರಲ್ಲಿ ನೋಡಲಾರನೋ ಅವನು ಎಲ್ಲರನ್ನು ಪ್ರೇಮ ಮಾಡಲಾರ. ಆಸಕ್ತಿ ಎಂದರೆ? ಪ್ರೇಮದಲ್ಲಿ ಬಯಕೆ, ಅಪೇಕ್ಷೆ, ಅಧಿಕಾರವೇ ಆಸಕ್ತಿಯಾಗಿದೆ. ನನ್ನ ಪ್ರಶ್ನೆಗಳು ಇನ್ನೂ ಮುಗಿದಿಲ್ಲ ಯುಧಿಷ್ಠಿರ. ನನ್ನ ಉತ್ತರಗಳು ಇನ್ನಿವೆ ಯಕ್ಷದೇವ. ಇವರಿಬ್ರು ಜಗಳಾಡೋದಕ್ಕೆ ತಯಾರಾಗಿದ್ದಾರೆ ಸೂತ್ರಧಾರ. ನೀವು ಹೇಳಿದ್ರೆ ನಾನು ಜೇನು ಹುಳುವಾಗಿ ಯಕ್ಷನನ್ನ ಕಚ್ಚಿಬಿಡ್ತೀನಿ. ಬುದ್ಧಿವಂತ ಅಂದರೆ ಯಾರು? ಯಾರ ಬಳಿ ವಿವೇಕವಿದೆಯೋ. ನಶೆ ಎಂದರೆ? ಆಸಕ್ತಿ. ಕಳ್ಳನ್ ಯಾರು? ಇಂದ್ರಿಯಗಳ ಆಕರ್ಷಣೆಯಿಂದ ಇಂದ್ರಿಯಗಳನ್ನ ಕದಿಯೋನೇ ಕಳ್ಳ. ಎಚ್ಚರವಾಗಿದ್ದು ನಿದ್ರಿಸುವನ್ ಯಾರು? ಯಾರು ಆತ್ಮವನ್ನು ತಿಳಿದಿಲ್ಲವೋ ಅವನು ಎಚ್ಚರವಾಗಿದ್ರೂ ಮಲಗಿರ್ತಾನೆ. ಕಮಲದ ಪತ್ರೆಯ ಮೇಲೆ ಬಿದ್ದಿರುವ ಜಲದಂತೆ ಅಸ್ಥಿರ ಯಾವುದು? ಯೌವನ, ಧನ ಹಾಗೂ ಜೀವನ. ನರಕ ಎಂದರೆ? ಇಂದ್ರಿಯಗಳ ದಾಸ್ಯವೇ ನರಕ. ಮುಕ್ತಿ ಎಂದರೆ? ಅನಾಸಕ್ತಿಯೇ ಮುಕ್ತಿ. ದುರ್ಭಾಗ್ಯದ ಕಾರಣವೇನು? ಮದ ಹಾಗೂ ಅಹಂಕಾರ. ಸೌಭಾಗ್ಯದ ಕಾರಣವೇನು? ಸತ್ಸಂಗ ಹಾಗೂ ಸರ್ವರೊಂದಿಗೆ ಮೈತ್ರಿ ಭಾವ. ಎಲ್ಲ ದುಃಖಗಳ ನಾಶವನ್ನು ಯಾರು ಮಾಡ್ತಾನೆ? ಎಲ್ಲವನ್ನೂ ತ್ಯಜಿಸುವವನು. ಮೃತ್ಯು ಪರ್ಯಂತ ಯಾತನೆ ಯಾರು ನೀಡ್ತಾನೆ? ಗುಪ್ತ ರೂಪದಲ್ಲಿ ಮಾಡಿದ ಅಪರಾಧ. ದಿನರಾತ್ರಿ ಯಾವ ವಿಷಯದ ಬಗ್ಗೆ ಮಾತಾಡಬೇಕು? ಪ್ರಪಂಚದ ಸುಖಗಳ ಕ್ಷಣ ಭಂಗುರತೆಯ ಬಗ್ಗೆ. ಪ್ರಪಂಚವನ್ನ ಯಾರು ಗೆಲ್ತಾನೆ? ಯಾರಲ್ಲಿ ಸತ್ಯ ಹಾಗೂ ಶ್ರದ್ಧೆ ಇದೆಯೋ. ಭಯದಿಂದ ಮುಕ್ತಿ ಹೇಗೆ ಸಿಗುತ್ತದೆ? ವೈರಾಗ್ಯದಿಂದ. ಮುಕ್ತನಾರು? ಯಾರು ಅಜ್ಞಾನವನ್ನು ಮೀರಿದ್ದಾನೋ. ಅಜ್ಞಾನವೆಂದರೆ? ಆತ್ಮಜ್ಞಾನದ ಅಭಾವವೇ ಅಜ್ಞಾನ. ದುಃಖಗಳಿಂದ ಮುಕ್ತನಾರು? ಯಾರು ಎಂದಿಗೂ ಕ್ರೋಧ ಮಾಡುವುದಿಲ್ಲವೋ. ಅಸ್ತಿತ್ವದಲ್ಲಿರುವುದು ಹಾಗೂ ಇಲ್ಲದಿರುವುದು ಯಾವುದು? ಮಾಯೆ. ಮಾಯ ಎಂದರೆ? ನಾಮ ಹಾಗೂ ರೂಪವಿರುವ ನಾಶವಾಗುವ ಜಗತ್ತು. ಪರಮ ಸತ್ಯವೇನು? ಬ್ರಹ್ಮ. ಯಕ್ಷ ಮಹಾರಾಜ, ನಿನ್ನ ಪ್ರಶ್ನೆಗಳು ಸಮಾಪ್ತಿಯಾಯಿತೆ? ಇಲ್ಲ. ಪ್ರಶ್ನೆ ಎಂದಿಗೂ ಸಮಾಪ್ತವಾಗೋದಿಲ್ಲ. ಆದರೆ ಇವು ಮೂಲಭೂತ ಪ್ರಶ್ನೆಗಳಾಗಿವೆ. ಇದನ್ನ ಪ್ರತಿ ವಿದ್ಯಾರ್ಥಿ ತನ್ನ ಆಚಾರ್ಯನನ್ನ ಕೇಳಲೇಬೇಕು. ಏಕೆಂದ್ರೆ ಪ್ರಶ್ನೆಯೇ ಉತ್ತರದ ದ್ವಾರವನ್ನು ತಟ್ಟುತ್ತದೆ. ಪ್ರಶ್ನೆಯೇ ಉಪಲಬ್ಧಿಯ ದ್ವಾರ. ತನ್ನ ತಮ್ಮಂದಿರನ್ನು ಹುಡುಕಲು ಬಂದ, ಜಲವನ್ನು ಕುಡಿಯಲು ಬಂದ ಯುಧಿಷ್ಠಿರನು ಒಂದೊಂದಾಗಿ ಯಕ್ಷನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಿದ. ಯಕ್ಷನು ಪ್ರಸನ್ನನಾದ. ನಾನು ಪ್ರಸನ್ನನಾದ ಯುಧಿಷ್ಠಿರ. ಹೀಗಾಗಿ ನೀನು ನಿನ್ನ 4 ಸಹೋದರರಲ್ಲಿ ನೀನು ಯಾರಾದರೂ ಒಬ್ಬರನ್ನು ಬಯಸಿದರೆ ಅವರು ಜೀವಂತವಾಗುತ್ತಾರೆ. ಯಕ್ಷ, ಈ ಶ್ಯಾಮವರ್ಣದ ಅರುಣನಯನ ಸುವಿಶಾಲ ಸಾಲಮರದಂತಿರುವ ಹಾಗೂ ವಿಶಾಲ ಎದೆ ಇರುವ ಮಹಾಬಲಶಾಲಿ ನಕುಲನು ಜೀವಂತವಾಗಲಿ. ಯುಧಿಷ್ಠಿರ, ನಿನ್ನ 4 ಸಹೋದರರಲ್ಲಿ ನಕುಲನನ್ನೇ ಯಾಕೆ ಆಯ್ಕೆ ಮಾಡಿದೆ? ಯಕ್ಷ, ನನಗೆ 2 ತಾಯಂದಿರು, ಕುಂತಿ ಹಾಗೂ ಮಾದ್ರಿ. ನನಗೆ ಕುಂತಿ ಹೇಗೋ ಹಾಗೆಯೇ ಮಾದ್ರಿ. ನಾನು 2 ತಾಯಂದಿರ ಬಗ್ಗೆ ಸಮಾನ ಭಾವವನ್ನೇ ಇಡುತ್ತೇನೆ. ನಾನು ಕುಂತಿಯ ಒಬ್ಬ ಮಗ ಜೀವಂತವಾಗಿದ್ದೇನೆ. ಹೀಗಾಗಿ ನಾನು ಮಾದ್ರಿಯ ಒಬ್ಬ ಮಗನ ಜೀವ ಬೇಡುತ್ತೇನೆ. ಯುಧಿಷ್ಠಿರ, ನೀನು ಅರ್ಥ ಹಾಗೂ ಕಾಮಕ್ಕಿಂತ ಅಧಿಕವಾದ ದಯೆ ಹಾಗೂ ಸಮತೆಯನ್ನ ಆಧಾರ ಮಾಡಿರುವೆ. ಅದಕ್ಕೆ ನಾನು ನಿನ್ನ 4 ಸಹೋದರರನ್ನು ಜೀವಂತವಾಗಿಸುತ್ತಿದ್ದೇನೆ. ಇದನ್ನ ತಗೋ, ಬ್ರಾಹ್ಮಣನ ಅರಣಿ ಹಾಗೂ ಮಂಥನ ಕಡ್ಡಿ. ಯಕ್ಷನಿಗೆ ತನ್ನ ಪ್ರಶ್ನೆಗಳಿಗೆ ಉತ್ತರ, ಪಾಂಡವರಿಗೆ ಜಲ ಹಾಗೂ ಬ್ರಾಹ್ಮಣನಿಗೆ ತನ್ನ ಅರಣಿ ಹಾಗೂ ಮಂಥನ ಕಡ್ಡಿ ವಾಪಸ್ಸು ಸಿಕ್ಕಿತು.
अखण्डमण्डलाकारम् व्याप्तं येन चराचरम् तत्पदं दर्शितं येन तस्मै श्री गुरवे नमः। ಯಾರು ಅಖಂಡ ಮಂಡಲಾಕಾರವಾಗಿದ್ದಾನೋ, ಯಾರು ಚರ ಹಾಗೂ ಅಚರ ಎರಡರಲ್ಲೂ ವಿದ್ಯಮಾನವಾಗಿದ್ದಾನೋ ಅಂತಹ ಬ್ರಹ್ಮಪದವನ್ನು ನಮಗೆ ಸಾಕ್ಷಾತ್ಕಾರ ಮಾಡಿಸುವಂತಹ ಗುರುವಿಗೆ ನಮಸ್ಕಾರಗಳು. ಆಯ್ತು. समर्पयामो गुरुचिन्मयाय भूयात् प्रसन्नः स शिवस्वरूपः।